187 ಕೋಟಿ ಗುಳುಮ್ ಅಂತ ಹೇಳ್ತೀವಿ. ಗುಳುಮ್ ಯಾರು ಗುಳುಮ್ ಆಗಿದೆ? ಎಲ್ಲಿದೆ? ಎಲ್ಲೋಗಿದೆ? ತಿಂದ್ಬಿಟ್ಟವ್ರ? ಪಕ್ಕದ ಮನೆಯಲ್ಲಿ ನೀರು ಬರಲಿಲ್ಲ, ಮನೆಯಲ್ಲಿ ಟಾಯ್ಲೆಟ್ ಕೆಟ್ಟೋಗಿದ್ಕು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಕೇಳುವಂತ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಬಿಜೆಪಿಯವರು. ಅಶೋಕ್ ರವರು ರಾಜ್ಯದಲ್ಲಿ ಒಬ್ರು ಜೋಕರ್ ಆಗ್ಬಿಟ್ಟವ್ರೆ. ದಿನ ಬೆಳಿಗ್ಗೆ ಪ್ರೆಸ್ ಮೀಟ್ ಮಾಡೋದು, ಸುಮ್ಮನೆ ಸುಳ್ಳು ಹೇಳೋದು, ಸುಳ್ಳು ಆಪಾದನೆ ಮಾಡೋದು, ಸರ್ಕಾರದ ವಿರುದ್ಧ ಮುಗಿಬೀಳೋದು. ಸರ್ಕಾರದ ವಿರುದ್ಧ, ಸಿದ್ದರಾಮಯ್ಯವ್ರ ವಿರುದ್ಧ ಮಾನ ಮರ್ಯಾದೆ ಇದೆಯಾ ಸಿದ್ದರಾಮಯ್ಯವ್ರಿಗೆ? ಏನಕ್ಕೆ ಮಾನ ಮರ್ಯಾದೆ? ಏನು ಮಾನ ಮರ್ಯಾದೆ? ದಯಮಾಡಿ ಅಶೋಕ್ ಅವ್ರಿಗೆ ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ಮಾಹಿತಿನ ಸರಿಯಾಗಿ ಸಂಗ್ರಹಿಸಿ ಮಾತಾಡ್ರಿ. ಏನೋ ಹುಚ್ಚುಚ್ಚುಂತಾರೆ ಏನೇನೋ ಹೇಳಿಕೆ ಕೊಟ್ಟು ಜಾಗ ಖಾಲಿ ಮಾಡುವಂಥದ್ದಲ್ಲ. ನಾಗೇಂದ್ರನ ವಿಚಾರವಾಗಿ ನಾಗೇಂದ್ರನ ಹೆಸರನ್ನ ಸತ್ತೋಗಿರೋ ವ್ಯಕ್ತಿ ನಾಗೇಂದ್ರನ ಹೆಸರು ಹೇಳಿದಾರ? ಆ ಡೆತ್ ನೋಟಲ್ಲಿ ಇದೆಯಾ? ಆ ಥರ ಡೆತ್ ನೋಟಲ್ಲಿ ಏನಿದೆ? MD ಹೇಳಿದ್ರು ನನಗೆ ಮೌಖಿಕವಾಗಿ, ಮಂತ್ರಿನೇ ಹೇಳವ್ರೆ ಅದನ್ನ ಮಾಡಪ್ಪ ಅಂತ ಹೇಳಿದ್ರು ಅಂತ ಹೇಳಿದಾರೆ ಅಷ್ಟೇನೆ. ಈ ಕೇಸ್ ನಾಗೇಂದ್ರ ಕೇಸನ್ನು ಈಶ್ವರಪ್ಪನ ಕೇಸ್ಗೂ ತಳ್ಕಾಕುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಈಶ್ವರಪ್ಪನ ಕೇಸು ಭಾಳ ಸ್ಪಷ್ಟವಾಗಿ ಸಂತೋಷನ ಸತ್ತೋದ್ಮೇಲೆ ಅವರು ಡೆತ್ ನೋಟಲ್ಲಿ ಭಾಳ ಸ್ಪಷ್ಟವಾಗಿತ್ತು. 4 ಬಾರಿ ಈಶ್ವರಪ್ಪನವ್ರು ಭೇಟಿ ಮಾಡಿದ್ದೆ, 40% ಕಮಿಷನ್ ಕೇಳಿದ್ರು. ಕೊಡೋಕ್ಕಾಗದೇ ಇರೋದಕ್ಕೆ ನನಗೆ ಈ ಥರ ಕಿರುಕುಳ ಕೊಡ್ತಾರೆ, ನಾನು ಸಾಯ್ತಾ ಇದ್ದೀನಿ, ಅದಕ್ಕೆ ನೇರವಾದಂಥ ಹೊಣೆ ಈಶ್ವರಪ್ಪನವರೇ ಅಂತ ಬರೆದಿದ್ರು. ಅದಕ್ಕೂ ಮತ್ತೆ ನಾಗೇಂದ್ರ ಅವ್ರ ವಿಚಾರಕ್ಕೆ ನಾಗೇಂದ್ರ ಅವ್ರು ರಾಜೀನಾಮೆ ಕೊಡಿ ಅಂತ ಕೂತ್ಕೊಳ್ಳುವಂಥ ವ್ಯವಸ್ಥೆ ಇಲ್ಲಿ ನಮ್ಮಲ್ಲಿಲ್ಲ. ಅದೆಲ್ಲ ಆಗುವಂಥದ್ದು ಇಲ್ಲ. ಅದೆಲ್ಲ CIDಗೆ ವಹಿಸಿದ್ದೀವಿ. ಇಮಿಡಿಯೇಟಾಗಿ ಅದು ವರದಿ ಬರುತ್ತೆ. 187 ಕೋಟಿ ಗುಳುಮ್ ಅಂತ ಹೇಳ್ತೀವಿ. ಗುಳುಮ್ ಯಾರು ಗುಳುಮ್ ಆಗಿದೆ? ಎಲ್ಲಿದೆ? ಎಲ್ಲೋಗಿದೆ? ತಿಂದ್ಬಿಟ್ಟವ್ರ? 187 ಕೋಟಿ ಎಲ್ಲೋಗುತ್ತೆ ರೀ? ಬ್ಯಾಂಕ್ ಟ್ರಾನ್ಸಾಕ್ಷನ್ ಬೇರೆ ಬ್ಯಾಂಕಲ್ಲಿ ಇರುತ್ತೆ, ಮತ್ತೊಂದಲ್ಲಿ ಇರುತ್ತೆ, ವಸೂಲಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ನಾವು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಕಟ್ಕೊಡ್ಬೇಕು, ಕೊಡ್ತಾರೆ. 25 ಕೋಟಿ ಈಗ ಅಲ್ಲಿ ರಿಯಂಬರ್ಸ್ ಮಾಡಿದ್ದಾರೆ. 187 ಕೋಟಿ ಅಲ್ಲ, ಬರೀ 87 ಕೋಟಿ. 87 ಕೋಟಿ ಅವ್ಯವಹಾರದಲ್ಲಿ 25 ಕೋಟಿ ರಿಕವರಿ ಆಗಿದೆ. ಮಿಕ್ಕಿದ ರಿಕವರಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ದಯಮಾಡಿ ಸ್ವಲ್ಪ ಆ ವಿರೋಧ ಪಕ್ಷದ ನಾಯಕದ ಸ್ಥಾನಕ್ಕೆ ಸ್ವಲ್ಪ ಘನತೆ ಗೌರವ ಉಳಿಸುವಂಥ ರೀತಿಯಲ್ಲಿ ಮಾತಾಡ್ರಿ ಅಶೋಕ್ ಅವರೇ. ಉಚ್ಚಾಪಟ್ಟೆ ಏನೇನೋ ಮಾತಾಡಿ ನಿಮಗೆ ನೀವೇ ಅಲ್ಕಾಗ್ತಾ ಇದ್ದೀರ ಅಷ್ಟೇ. ಅಶೋಕ್ ನಾರಾಯಣ ಅವರು ಇದಕ್ಕೆ ಸಚಿವರು ರಾಜೀನಾಮೆಗಿನ್ನ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಏನೇ ಒತ್ತಾಯ ಮಾಡಿದ್ರು. ಅದೇ ಯಾಕೆ ರಾಜೀನಾಮೆ ಕೊಡ್ಬೇಕ್ರಿ? ಏನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥ ದಯಮಾಡಿ ಹೇಳಿ. ನೀವು ಇದು 34ನೇ ಬಾರಿ ಕೇಳ್ತಾ ಇರೋ ರಾಜೀನಾಮೆನ ಯಾಕೆ? ನಿಮ್ಮ ಮನೇಲಿ ಪಕ್ಕದ ಮನೆಯಲ್ಲಿ ನೀರು ಬರಲಿಲ್ಲ, ಮನೆಯಲ್ಲಿ ಟಾಯ್ಲೆಟ್ ಕೆಟ್ಟೋಗಿದ್ಕು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಕೇಳುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಬಿಜೆಪಿಯವರು. ಅದಕ್ಕೆ ರಾಜೀನಾಮೆ ಕೊಡಬೇಕಾ? ಏನು ತಲೆಗಿಲ್ಲ ಕೆಟ್ಟೋಗಿದೆಯಾ? ಈಸ್ ದ ಬೆಸ್ಟ್ ಚೀಫ್ ಮಿನಿಸ್ಟರ್, ಡೆಪ್ಟಿ ಚೀಫ್ ಮಿನಿಸ್ಟರ್ ವಿ ಹ್ಯಾವ್ ಇನ್ ದ ಕಂಟ್ರಿ. ದೇ ಆರ್ ಟೇಕಿಂಗ್ ಕರ್ನಾಟಕ ಇನ್ ಎ ಪ್ರೋಗ್ರೆಸಿವ್ ವೇ. ನೀವು ರಾಜೀನಾಮೆ ಕೊಡಬೇಕಾಗಿರುವಂಥ ನೀವು ಯು ಆರ್ ಮೋಸ್ಟ್ ಅನ್ಫಿಟ್ ಟು ಬಿ ಎ ಲೀಡರ್ ಆಫ್ ಅಪೋಸಿಷನ್. ಇಡೀ ರಾಜ್ಯದಲ್ಲಿ 6 ಕ್ಷೇತ್ರಗಳಿಗೆ ಗ್ರಾಜ್ಯುಯೇಟ್ ಟೀಚರ್ಸ್ ಕಾನ್ಸ್ಟಿಟ್ಯೂಷನ್ ಚುನಾವಣೆ ನಡೀತಾ ಇದೆ. 3ನೇ ತಾರೀಕು ಫಿಕ್ಸ್ ಆಗಿದೆ. ಟೀಚರ್ಸ್ಗಳಲ್ಲಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿರುವಂಥದ್ದು ಇಲ್ಲಿವರೆಗೆ ಕಾಂಗ್ರೆಸ್ ಪಕ್ಷ ಮಾತ್ರ. 2018, 17 ಮತ್ತು 18ರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ 2 ಇಂಕ್ರಿಮೆಂಟ್ನ ಕೊಟ್ಟು ನಾವು ಕುಮಾರ್ ನಾಯ್ಕ್ ವರದಿ ಅನುಷ್ಠಾನ ಮಾಡಿದ್ದು ನಮ್ಮ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ. 6ನೇ ವೇತನ ಆಯೋಗ ಯಥಾವತ್ತು 27% ಅವರು ರೆಕಮೆಂಡ್ ಮಾಡಿದ್ರು. ನಾವು 3% ಜಾಸ್ತಿ ಮಾಡಿ ಸಿದ್ದರಾಮಯ್ಯವರು 30% ಕೊಟ್ಟರು. ಒಬ್ಬೊಬ್ಬರಿಗೆ 10,000ದಿಂದ 30,000ವರೆಗೂ ಸಂಬಳ ಜಾಸ್ತಿ ಆಯಿತು ತಿಂಗಳಿಗೆ. ಇಂಕ್ರಿಮೆಂಟ್ ಒಬ್ಬೊಬ್ಬರಿಗೆ 3,000ದಿಂದ 10,000ವರೆಗೂ ಜಾಸ್ತಿ ಆಯಿತು, 2 ಇಂಕ್ರಿಮೆಂಟು. ಇದಲ್ಲದೆ ಅವ್ರ ಇತರ ಸಮಸ್ಯೆಗಳು, ಸಣ್ಣ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ಬಗೆಹರಿಸಿಕೊಟ್ಟಿದೆ ಕಾಂಗ್ರೆಸ್ ಪಕ್ಷ. ಈಗ 7ನೇ ವೇತನ ಆಯೋಗದ ವರದಿಯನ್ನು ಮತ್ತೆ ಅನುಷ್ಠಾನ ಮಾಡುವಂಥದ್ದಕ್ಕೆ ನಮ್ಮ ಸರ್ಕಾರಕ್ಕೆ ಬಂದಿದೆ. ಬಿಜೆಪಿಯವರು JDSನವರು ಯಾವ ಕಾರಣಕ್ಕೂ ಯಾವ ವರದಿಯನ್ನು ಅನುಷ್ಠಾನ ಮಾಡಲ್ಲ, ಯಾವ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ಮಾಡಲ್ಲ. ಬರೀ ಬಾಯಲ್ಲಿ ಭಾಷಣದಲ್ಲಿ ಟೀಚರ್ಸ್ಗೆ ಹೊಟ್ಟೆ ತುಂಬಿಸಿ ಓಟ್ ಹಾಕ್ಸ್ಕೊಳ್ಳುವಂಥ ಕೆಲಸವನ್ನು ಇಂಥವರೆಗೂ ಮಾಡಿದ್ದಾರೆ. ಅದನ್ನೇ ಕಂಟಿನ್ಯೂ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈಗ 7ನೇ ವೇತನ ಆಯೋಗದ ವರದಿ ಅನುಷ್ಠಾನ ಆಗಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಅನುಷ್ಠಾನ ಮಾಡಬೇಕು. ಅದಕ್ಕೆ ನಾನು ಮಾನ್ಯ ಶಿಕ್ಷಕರ ವೃಂದದಲ್ಲಿ ಕೇಳ್ಕೊಳ್ಳೋದಿಷ್ಟೇನೆ, ಗಿವ್ ಅಂಡ್ ಟೇಕ್ ಪಾಲಿಸಿ ಇಟ್ಕೊಳ್ಳಿ. ದಯಮಾಡಿ ನೀವು ಸಹಾಯ ಮಾಡಿ, ನಾವು ನಿಮಗೆ ಸಹಾಯ ಮಾಡ್ತೀವಿ. ನಿಮಗೆ 7ನೇ ವೇತನ ಆಯೋಗದ ವರದಿಯನ್ನು ಅನುಷ್ಠಾನ ಮಾಡ್ತೀವಿ. ನ್ಯಾಷನಲ್ ಪೆನ್ಷನ್ ಸ್ಕೀಮ್ನ ತೆಗೆದುಬಿಟ್ಟು ಹಳೆ ಪಿಂಚಣಿ ವ್ಯವಸ್ಥೆ ತರಬೇಕು. ನೀವು ಸಾಯೋ ಸಂದರ್ಭದಲ್ಲಿ, ರಿಟೈರ್ಡ್ ಆಗಿ ಮನೇಲಿರುವಂಥ ಸಂದರ್ಭದಲ್ಲಿ ನೆಮ್ಮದಿಯಾಗಿ ಯಾರನ್ನು ಡಿಪೆಂಡ್ ಆಗದೇನೆ ಪಿಂಚಣಿ ವ್ಯವಸ್ಥೆಯನ್ನು ತಗೊಂಡು ಬದುಕಬೇಕು. ಆ ಬದುಕನ್ನು ಹಾಳು ಮಾಡಿದ್ದು ಯಾರು? ಬಿಜೆಪಿ ಮತ್ತು JDSನವರು. ಅಲ್ಲಿ ರಾಜ್ಯದಲ್ಲಿ ತಗೊಂಬಂದಿದ್ದು ಯಾರು? JDSನವರು. ಅದನ್ನು ಮತ್ತೆ ಹಳೆ ಪಿಂಚಣಿಗೆ ನಾವು ತರಬೇಕು ಅನ್ನುವಂಥದ್ದು ನಿಮ್ಮ ಬೇಡಿಕೆ ಇದೆ, ಹೋರಾಟ ಇದೆ. ಆ ಹೋರಾಟಕ್ಕೆ ಸ್ಪಂದಿಸಿ ನಾವು ಈ ಬಾರಿ ನಮ್ಮ ಪ್ರಣಾಳಿಕೆಯಲ್ಲಿ ಹಳೆ ಪಿಂಚಣಿ ವ್ಯವಸ್ಥೆ ನಾವು ಜಾರಿ ಮಾಡ್ತೀವಿ ಅಂತ ಹಾಕೊಂಡಿದ್ದೀವಿ.
ಅದನ್ನು ಅನುಷ್ಠಾನ ಮಾಡ್ತೀವಿ. ಅನುಷ್ಠಾನ ಮಾಡಬೇಕು, ನಿಮ್ಮ ಬೆಂಬಲ ಬೇಕು ನಮಗೆ. ಅಪ್ಪರ್ ಹೌಸಲ್ಲಿ ಟೀಚರ್ಸ್ನ ರೆಪ್ರೆಸೆಂಟ್ ಮಾಡುವಂಥ ನಮ್ಮ MLCಗಳು ಇರಬೇಕಲ್ಲಿ. ಇಲ್ಲಾಂದರೆ ಯಾರು ರೆಪ್ರೆಸೆಂಟ್ ಮಾಡ್ತಾರೆ? ಅದರಿಂದ ದಯಮಾಡಿ ಟೀಚರ್ಸ್ಗಳಿಗೆ ನಾನು ಮನವಿ ಮಾಡ್ಕೊತೀನಿ, 6 ಕ್ಷೇತ್ರಗಳಲ್ಲೂ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಡಿ. ಗೆಲ್ಲಿಸಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇನ್ನು 4 ವರ್ಷ ಸರ್ಕಾರ ಇರುತ್ತೆ ನಮ್ಮದು. ನಿಮ್ಮ ಎಲ್ಲ ಸಮಸ್ಯೆಗಳು ನಮ್ಮ ಹತ್ರನೇ ಬರಬೇಕು. ನಾವು ಮಾಡ್ತೀವಿ. JDSನವ್ರ BJP ಹತ್ರ ಹೋಗೋಕ್ಕಾಗಲ್ಲ. BJP JDSನವ್ರು ಗೆಲ್ಲಿಸ್ಬಿಟ್ಟು ಕಾಂಗ್ರೆಸ್ನವ್ರ ಬರೋಕ್ಕಾಗತ್ತೆ? ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾವ ಆಮಿಷಕ್ಕೂ ಒಳಗಾಗಬೇಡಿ. ದಯಮಾಡಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಡಿ ಅಂತ ನಾನು ನಿಮ್ಮಲ್ಲಿ ಮತ್ತೊಮ್ಮೆ ವಿನಮ್ರದಿಂದ ನಾನು ಕಳಕಳಿಯಿಂದ